ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಗೊಳ್ಳಿ ಸರ್, ನೋಡಿ. ಎಸ್. ಮಗು ಕಣ್ ಬಿಡೋಕ್ ಮುಂಚೆನೆ ಕಣ್ ಮುಚ್ಚೋ ಹಾಗೆ ಮಾಡಿದ್ಲು ಆ ಸೇವಂತಿ. ಅದನ್ನ ಹೇಗ್ ಮರಿಲಿ ಅತ್ತೆ ನಾನು? ನನಗೆ ಹುಟ್ಟೋ ಮಗು ಬಗ್ಗೆ ನಾನು ಏನೇನೋ ಕನ್ಸ್ ಕಂಡಿದ್ದೆ, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ನನಗ್ ಗೊತ್ತಿಲ್ವಾ ಪೂಜಾ, ಸೇವಂತಿ ಕೊಡದೇ ಇರೋ ಒಂದು ಭಾಗ್ಯ ನೀನಾದ್ರೂ ಕೊಡ್ತೀಯ ಅಂತ ಎಷ್ಟೋ ಸಮಾಧಾನವಾಗಿದ್ದೆ. ಆದ್ರೆ ಆ ಸೇವಂತಿ ಕೆಟ್ಟ ದೃಷ್ಟಿ ಹೊಟ್ಟೆಲಿದ್ದಿದ್ ನಿನ್ ಮಗುನ್ ಕೂಡ ಬಿಡ್ಲಿಲ್ಲ. ಹೌದು ಅತ್ತೆ, ಅವಳ ಮಗು ಸತ್ತೋಯ್ತು ಅನ್ನೋ ಹೊಟ್ಟೆ ಕಿಚ್ಗೆ ಅವಳು ನನ್ನ ಮಗುರು ಬಿಡ್ಲಿಲ್ಲ. ಹಾಲಿನ ಲೋಟಕ್ಕೆ ಅಬೋರ್ಷನ್ ಆಗೋ ತರ ಟ್ಯಾಬ್ಲೆಟ್ಸ್ ಹಾಕಿ ನನ್ನ ಮಗುನ ಹೊಟ್ಟೆ ಒಳಗೇನೆ ಸಾಯಿಸ್ಬಿಟ್ಲು. ಅದನ್ನ ನೆನ್ಸ್ಕೊಂಡ್ರೆ ನನಗೆ ಕೋಪ ಬರುತ್ತೆ. ಸೇವಂತಿನ ಈಗ್ಲೇ ಕತ್ತಿಡು ಸಾಯಿಸ್ಬೇಕು ಅನ್ಸುತ್ತೆ. ಹೋಗ್ಲಿ ಬಿಡು ಪೂಜಾ, ಕಣ್ಣೀರ್ ಹಾಕ್ಬೇಡ. ನೀನ್ ಮರಿಬೇಕು ಅಂತಿರೋ ವಿಷಯನ ನೆನಪು ಮಾಡಿ ನಿನಗ್ ಬೇಜಾರ್ ಮಾಡ್ಬೇಕು ಅಂತ ನಾನು ಈ ವಿಷಯ ಹೇಳಲಿಲ್ಲ. ಆ ಸೇವಂತಿ ಎಂತವಳು ಅನ್ನೋದು ನಿನಗ್ ಗೊತ್ತಾಗ್ಲಿ ಅಂತ ನಾನು ಈ ವಿಷಯ ಹೇಳಿದ್ದು. ಮುಖ್ಯವಾಗಿ ಆ ಸೇವಂತಿಗೆ ಈ ಮನೇಲಿ ಯಾರು ಸಂತೋಷವಾಗಿರೋದೇ ಇಷ್ಟ ಇಲ್ಲ. ಅವಳು ಯಾವಾಗ್ಲೂ ಕಣ್ಣೀರ್ ಹಾಕ್ತಾ ಇರ್ತಾಳಲ್ಲ, ಅದೇ ರೀತಿ ಎಲ್ರೂ ಕಣ್ಣೀರ್ ಹಾಕ್ಬೇಕು ಅನ್ನೋದೇ ಅವಳ ಆಸೆ. ಪೂಜಾ, ನಾನು ಅರ್ಜುನ್ಗೆ 2ನೇ ಮದುವೆ ಮಾಡಿಸ್ತಾ ಇರೋದು ಯಾಕೆ ಗೊತ್ತಾ? ಆ 2ನೇ ಹೆಂಡತಿ ಆದ್ರೂ ನನ್ನ ಕೈಗೆ ಒಂದ್ ಮೊಮ್ಮಗು ಕೊಡ್ತಾಳೆ ಅನ್ನೋ ಆಸೆಯಿಂದ. ಆ ಸೇವಂತಿ ನಿನ್ ಮಗುನೇ ಹುಟ್ಟೋದಕ್ ಬಿಡ್ಲಿಲ್ಲ. ಇನ್ನು ಅರ್ಜುನ್ 2ನೇ ಹೆಂಡತಿಯಿಂದ ಆಗೋ ಮಗುನ ಸುಮ್ನೆ ಬಿಡ್ತಾಳ? ಖಂಡಿತವಾಗ್ಲೂ ಸಾಯಿಸ್ತಾಳೆ ಆ ಸೇವಂತಿ. ಅಂದ್ರೆ ಸೇವಂತಿ ಆ ಮಗುನು ಸಾಯಿಸ್ತಾಳ ಅತ್ತೆ? ಹೌದು ಪೂಜಾ, ಅದಕ್ಕೆ ನನ್ ಟೆನ್ಷನ್ ಆಗ್ತಾ ಇರೋದು. ದೇವಕಿ ಹೊಟ್ಟೆಲ್ ಹುಟ್ಟೋ ಒಂದೊಂದ್ ಮಗುನು ಆ ಕಂಸ ತಗೊಂಡ್ ಹೋಗಿ ಸಾಯಿಸ್ತಾ ಇದ್ದ. ಈ ಸೇವಂತಿನು ನಮ್ ಪಾಲ್ಗೆ ಕಂಸ ಆಗ್ಬಿಡ್ತಾಳೆ. ಇನ್ನು ನಮ್ ಅರ್ಜುನ್ 2ನೇ ಹೆಂಡತಿಯಿಂದ ಆಗೋ ಮಗುನ ಖಂಡಿತವಾಗ್ಲೂ ಉಳ್ಸಲ್ಲ. ಆ ಮಗುನ ಸಾಯಿಸ್ತಾಳೆ. ಶಾಲಿನಿ ಅಂತ ಬಂದಿರೋ ಹುಡುಗಿಗೆ ಈ ಸೇವಂತಿ ನಿಜವಾದ ಬಣ್ಣ ಗೊತ್ತಾಗೋಷ್ಟ್ರಲ್ಲಿ ಆ ಮಗುನು ಸತ್ತೋಗಿರುತ್ತೆ. ಹೌದು ಅತ್ತೆ, ನೀರನ್ನ ಅರ್ಜುನ್ ಬಾಬಾ ಮದ್ವೆ ಆದ್ರೆ ಅವಳು ನಮ್ಮ ಮಾತು ಕೇಳ್ತಿದ್ಲು. ಆಗ ಅವಳಿಗೆ ನಮಗ್ ಹೇಗ್ ಬೇಕೋ ಹಾಗೆ ಹೇಳ್ಕೊಟ್ಟು ಅವಳ ಕೈಯಿಂದಾನೆ ಸೇವಂತಿನ ಆಚೆ ದಬ್ಬೋದಾಗಿತ್ತು. ಹೌದು ಪೂಜಾ, ಆ ಅವಕಾಶ ತಪ್ಪೋಯ್ತು ಅಂತಾನೆ ನನ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋದು. ಪೂಜಾ ಅಮ್ಮ, ಇಬ್ರು ಏನ್ ಮಾಡ್ತಿದ್ದೀರಾ ಇಲ್ಲಿ? ಬನ್ನಿ, ಅಲ್ಲಿ ಸೇವಂತಿ ಕರ್ಸಿರೋ ಶಾಲಿನಿ ಬಂದಿದ್ದಾಳೆ. ಏಯ್, ಅವಳು ಬಂದ್ರೆ ನಮ್ಗೇನೋ? ಅವಳು ಕರ್ಸಿರೋ ಹುಡುಗಿಗೆ ನಾವ್ ಆರತಿ ಮಾಡ್ಬೇಕಾ? ಅದೆಲ್ಲ ನಮ್ ಕೈಲಿ ಏನೂ ಆಗಲ್ಲ, ನೀನ್ ಸುಮ್ನೆ ಹೋಗು. ಅಲ್ಲ, ಹಿಂಗಂದ್ರೆ ಹೆಂಗಮ್ಮ? ಅಲ್ಲಿ ಅಜ್ಜಿ ಕರೀತಿದಾರೆ, ಬನ್ನಿ ಇಬ್ರು. ನಾನ್ ಬರಲ್ಲ ಅಶ್ವಿನ್. ನನಗ್ ಬರ್ತಿರೋ ಕೋಪಕ್ಕೆ ಆ ಶಾಲಿನಿನ ಒದ್ದು ಓಡಿಸ್ಬೇಕು ಅನಿಸ್ತಿದೆ. ಅಲ್ಲ, ಹುಡ್ಗಿ ನೋಡ್ದೇನೆ ಇಬ್ರು ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಲ್ಲ. ಬನ್ನಿ. ಬಾಮ್ಮ ಅಶ್ವಿನ್, ಬಾಮ್ಮ, ಬಾ ಪೂಜಾ. ಡಿಗ್ರಿಲಿ ರ್ಯಾಂಕ್ ಹೋಲ್ಡರ್. ಓ ನೋಡು. ಓ, ಲಾನಲ್ಲಿ ಫಸ್ಟ್ ಕ್ಲಾಸ್. ನೈಸ್, ಗುಡ್. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ತನಕ ನೀವ್ ಯಾವ್ಯಾವ ಕೇಸ್ ಫೈಟ್ ಮಾಡಿದೀರಾ ಎಲ್ಲದ್ರ ಬಗ್ಗೆನೂ ನನಗೆ ಗೊತ್ತು. ನೀವೇನ್ ಬೇಕಾದ್ರೂ ಕೇಳಿ, ನಾನು ಫಟಾಫಟ್ ಅಂತ ಆನ್ಸರ್ ಹೇಳ್ಬಿಡ್ತೀನಿ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಮೀರಾ, ಐ ಆಮ್ ಸೋ ಸಾರಿ. ನಾನು ನಿನ್ಗೆ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದೇ ಮರ್ತ್ಬಿಟ್ಟೆ. ಇವರು ನಮ್ಮ ಅಜ್ಜಿ. ಹಾ, ಗೊತ್ತು. ಶೀ ಈಸ್ ಸೋ ಸ್ವೀಟ್. ನನಗೆ ಇವರಂದ್ರೆ ತುಂಬಾ ಇಷ್ಟ. ಅವರು ಇವರು ನನಗೆ ಗೊತ್ತು. ನಿಮ್ ಫಾದರ್ ಇಲ್ಲ ತಾನೆ? ಮತ್ತೆ ಮೇಡಮ್ ಇರಿ, ನಾನೇ ಹೇಳ್ತೀನಿ. ಇವರು ಅರ್ಜುನ್ ಸರ್ ಅವ್ರ ಅಣ್ಣ, ಕರ್ಣ ತಾನೆ? ಕರೆಕ್ಟ್. ಮತ್ತೆ ಅವರು ಇವರು ಪ್ರಿಯಾ ಅಂತ, ಕರ್ಣ ಅವ್ರ ವೈಫ್. ಇವರು ಕೂಡ ಲಾಯರ್. ಹಾ ಮ್ಯಾಮ್, ನಾನು ನಿಮ್ಮನ್ನ ಕೋರ್ಟಲ್ಲಿ ನೋಡಿದ್ದೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಅದ್ ಸರಿ, ಅತ್ತೆ ಅಶ್ವಿನ್ ಪೂಜಾ ಕಾಣಿಸ್ತಿಲ್ವಲ್ಲ? ಶಾಲಿನಿ, ಅವನು ಅಶ್ವಿನ್, ಅವಳು ಪೂಜಾ.
ನೀನಾ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಐ ಆಮ್ ಗುಡ್. ಶಾಲಿನಿ ಅವರು ನಮ್ಮ ಅತ್ತೆ. ಹಾ, ಅತ್ತೆ ಇವಳು ಶಾಲಿನಿ. ನನ್ಗೆ ಅಡ್ಗೆ ಮನೇಲಿ ಕೆಲ್ಸ ಇದೆ. ಕಲ್ಪನಾ ಆಂಟಿ. ಯಾಕ ಆಂಟಿ ನಿಮ್ ಫ್ರೆಂಡ್ ಮಗಳನ್ನ ಮಾತಾಡ್ಸ್ದೆ ಹಾಗೆ ಹೋಗ್ತಿದ್ದೀರಾ? ಫ್ರೆಂಡ್ ಮಗಳ? ಮೀರಾ, ನೀನು ನನ್ ಫ್ರೆಂಡು ಅನ್ಸೂಯ ಮಗಳು?